ಹಾಯ್ ವೀಕ್ಷಕರೇ, ನಾನು ಇವತ್ತು ಬೆಂಗಳೂರಿನ ಅಚ್ಚುಮೆಚ್ಚಿನ ಜಾಗವಾದಂಥ ನಂದಿ ಹಿಲ್ಸ್ಗೆ ಹೋಗ್ತಾ ಇದ್ದೀನಿ. ಇದು ಬೆಂಗಳೂರಿನಿಂದ 60 ಕಿಲೋಮೀಟರ್ ದೂರದಲ್ಲಿದೆ. ನಾನು ಇವತ್ತು ನಂದಿ ಹಿಲ್ಸ್ನ ಟ್ರೆಕ್ ಮಾಡ್ತಾ ಇದ್ದೀನಿ. ಇದು ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಇದು ನಂದಿ ಗ್ರಾಮದಿಂದ ನಮಗೆ ಮೆಟ್ಲುಗಳಿದೆ, ಅದರ ಆಸಿ ನಾನು ಹೋಗ್ತೀನಿ. ಸುಮಾರು ಜನ ಎಲ್ಲರೂ ಗಾಡೀಲಿ ಹೋಗ್ಬಿಡ್ತಾರೆ, ಬಟ್ ಒಮ್ಮೆ ಇದು ಟ್ರೈ ಮಾಡಿ, ತುಂಬ ಚಾಲೆಂಜಿಂಗ್ ಆಗಿದೆ. ನಾವು ಮೇಲೆ ತಲುಪಲು 1200 ಮೆಟ್ಲುಗಳಷ್ಟು ಹತ್ತಬೇಕಾಗುತ್ತೆ. ಇಡೀ ದಾರಿ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಮಗೆ ದಾರಿ ಇದ್ದಕ್ಕೂ ಅಲ್ಲಲ್ಲಿ ಕಲ್ಲಿನ ಹೆಬ್ಬಾಗಿಲು ಹಾಗೂ ಅಲ್ಲಲ್ಲಿ ಮಂಟಪಗಳು ಸಹ ಇದೆ. ನಾವು ಸುಸ್ತಾದಾಗ ಮಂಟಪದಲ್ಲಿ ರೆಸ್ಟ್ ಮಾಡ್ಬೋದು. ನಮಗೆ ದಾರಿ ಇದ್ದಕ್ಕೂ ಗಿಡ ಮರಗಳಿದೆ, ಸೊ ತಂಪಾಗಿರುತ್ತೆ. ಈ ಮಂಟಪದೊಳಗೆ ಒಂದು ನಂದಿ ಇದೆ ನೋಡಿ, ಚೆನ್ನಾಗಿದೆ ಅದು. ವಾರದ ಕೊನೆಯಲ್ಲಿ ಈ ರೂಟಲ್ಲಿ ತುಂಬ ಜನನ ನಾವು ನೋಡಬಹುದು. ತುಂಬ ಜನ ರನ್ನರ್ಸ್ಗೆ ಇದು ಫೇವ್ರೆಟ್ ಪ್ಲೇಸು. ಅವರು ಈ ಎಂಡ್ಯೂರೆನ್ಸ್ ರನ್ನಿಂಗ್ಗೋಸ್ಕರ ಈ ಬೆಟ್ಟನ 3 ಸತಿ ಹತ್ತಿ ಇಳಿತಾರೆ. ನಾನು ಕಣ್ಣಾರೆ ನೋಡಿದ್ದೀನಿ. ನಿಜವಾಗ್ಲೂ ಅವ್ರ ಸ್ಟ್ಯಾಮಿನಾಗೆ ಹ್ಯಾಟ್ಸ್ ಆಫ್. ಮೇಲೆ ನಾವು ಹತ್ತು ಬರ್ತಿದ್ದಂಗೆ ನಮಗೆ ಪಕ್ಕದಲ್ಲೇ ಇರುವ ಚನ್ನಗಿರಿ, ಮಾಕ್ಲಿ ದುರ್ಗ ಎಲ್ಲ ಕಾಣುತ್ತೆ ನೋಡಿ. ನಾವು ಆಲ್ಮೋಸ್ಟ್ ಮೇಲೆ ತಲುಪಿದ್ದಾಯಿತು. ಇಲ್ಲಿ ದಾರಿಯಲ್ಲಿ ಒಂದು ವೀರಭದ್ರ ಸ್ವಾಮಿ ಗುಡಿ ಇದೆ. ಇವಾಗ ಮುಚ್ಚಿದೆ, ಐ ಥಿಂಕ್ 9 ಗಂಟೆ ಮೇಲೆ ತೆಗಿತಾರೆ. ಮತ್ತು ನಾನು ನಿಮಗೆ ಇಲ್ಲಿ ನಂದಿ ಹಿಲ್ಸಲ್ಲಿ ನಾವು ಮುಖ್ಯವಾಗಿ ನೋಡಬೇಕಾದಂಥ ಸ್ಥಳಗಳನ್ನು ನಾನು ಪೂರ್ತಿಯಾಗಿ ತೋರಿಸ್ತೀನಿ. ಇದು ಟಿಪ್ಪುವಿನ ಗೆಸ್ಟ್ ಹೌಸು. ಬೇಸಿಗೆ ಕಾಲದಲ್ಲಿ ಅವ್ರು ಬಂದು ಇಲ್ಲಿ ಉಳ್ಕೋತಿದ್ರಂತೆ. ಇದನ್ನು ಅಮೃತ ಸರೋವರ ಅಂತ ಕರೆಯುತ್ತಾರೆ.
ನಾನು ಬಂದಿರೋದು ಇವತ್ತು ಶುಕ್ರವಾರ. ನೋಡಿ ಅಷ್ಟು ಬೆಳಿಗ್ಗೆನೇ ಪಾರ್ಕಿಂಗ್ ಫುಲ್ಲಾಗಿದೆ, ಅಷ್ಟು ಜನ. ನಾನೀಗ ಸನ್ರೈಸ್ ಪಾಯಿಂಟಲ್ಲಿದ್ದೀನಿ. ಈ ನಂದಿ ಹಿಲ್ಸ್ನ ಹೈಟ್ ಬಂದು 4850 ಅಡಿ. ಮತ್ತು ನೋಡಿ, ನನಗೆ ಇಲ್ಲಿ ತಲುಪಲು ಕೆಳಗಿನಿಂದ 45 ನಿಮಿಷ ಹಿಡಿತು. ಇದನ್ನು ಸುಲ್ತಾನ್ಪೇಟೆ ವ್ಯೂ ಪಾಯಿಂಟ್ ಅಂತ ಕರೆಯುತ್ತಾರೆ. ಇದುವೇ ಟಿಪ್ಪು ಡ್ರಾಪ್. ಇಲ್ಲಿಂದ ಅವನು ತನ್ನ ವೈರಿಗಳನ್ನು ಕೆಳಗೆ ತಳ್ಳಿ ಸಾಯಿಸುತ್ತಿದ್ದ. ಇದೇ ಪ್ರಸಿದ್ಧವಾದ ಯೋಗನಂದೀಶ್ವರ ದೇವಸ್ಥಾನ. ಇದು 1500 ವರ್ಷ ಹಳೆಯ ದೇವಸ್ಥಾನ. ಒಳಗಡೆ ಶಿವನ ಲಿಂಗು ಇದೆ. ಇದು ದೇವಸ್ಥಾನದ ಸುಂದರ ಕಲ್ಯಾಣಿ. ಹಿಂದೆ ಬ್ರಿಟಿಷ್ ಕಮಿಷನರ್ ಆದಂಥ ಮಾರ್ಕ್ ಅಬ್ಬನ್ ಅವರ ಗೆಸ್ಟ್ ಹೌಸ್ ಆಗಿತ್ತು. ನಂತರ ಇದಕ್ಕೆ ನೆಹರು ಹೌಸ್ ಎಂದು ಹೆಸರು ಬದಲಾಯಿಸಿದರು. ಇದುವೇ ಗಾಂಧಿ ಭವನ. ಗಾಂಧೀಜಿಯವರ ಸ್ಮರಣಾರ್ಥಕವಾಗಿ ಈ ಭವನಕ್ಕೆ ಅವರ ಹೆಸರು ಇಡಲಾಗಿದೆ. ಇದುವೇ ಅರ್ಕಾವತಿ ನದಿಯ ಉಗಮ ಸ್ಥಳ. ಇದು
ನಂದಿ ಬೆಟ್ಟದ ಕೆಳಗೆ ನಂದಿ ಗ್ರಾಮದಲ್ಲಿರುವ ಭೋಗನಂದೀಶ್ವರ ದೇವಸ್ಥಾನ. ಒಳಗೆ ಗುಡಿಯಲ್ಲಿ ಅರುಣಾಚಲೇಶ್ವರ ಸ್ವಾಮಿ ಇದ್ದಾರೆ. ಮತ್ತು ಇಲ್ಲಿ ನೋಡಿ ಒಂದು ಸುಂದರವಾದ ಕಲ್ಲಿನ ಛತ್ರಿ. ಈ ದೇವಸ್ಥಾನಕ್ಕೆ ಸುಮಾರು 1500 ವರ್ಷದಷ್ಟು ಇತಿಹಾಸ ಇದೆ. ಇಲ್ಲಿ ನಾವು ದ್ರಾವಿಡ ಶೈಲಿ ಹಾಗೂ ಹೊಯ್ಸಳ ಶೈಲಿಯ ವಾಸ್ತುಶಿಲ್ಪವನ್ನು ನಾವು ನೋಡಬಹುದು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.